ಒಂದೇ ಒಂದು ಗುರಿ ಏನಪ್ಪ ಅಂದರೆ ನಾವು ಲಲಿತೆಯನ್ನು ಮುಟ್ಟಬೇಕು. ಈ ಮಾತಿನಲ್ಲಿರ್ತಕ್ಕಂಥದ್ದು ಪ್ರೇಮ. ಬಾಲಾಮಂತ್ರದ ಬೀಜಾಕ್ಷರ ಸೇರಿದಾಗ ಅದು ಸೌಭಾಗ್ಯ ವಿದ್ಯಾಮಂತ್ರ ಆಗುತ್ತೆ. ಕಾಜಿ ವಿದ್ಯೆ ಶ್ರೇಷ್ಠನೋ ಹಾಜಿ ವಿದ್ಯೆ ಶ್ರೇಷ್ಠನೋ ಸದ್ದಂದ್ರೆ ಯಾವ ರೀತಿ? ಯಾವುದೇ ಬೇರೆ ಯಾರಿಗೂ ಕೇಳಲ್ಲ, ಅದು ಸಾಧನೆ ಮಾಡೋರಿಗೆ ಮಾತ್ರ ಕೇಳಿಸುತ್ತೆ. ಈಗ ಹಿರಣ್ಯಕಶಿಪುವಿನ ಪಾತ್ರ ಮಾಡಬೇಕಾದ್ರೆ ಹಿರಣ್ಯಕಶಿಪುನೇ ಆಗಬೇಕು. ಅವರು ದೇವತೆಗಳನ್ನು ನಾವು ಅವ್ರನ್ನ ಪೂಜೆ ಮಾಡಬೇಕಾದ್ರೆ ನಾವೇ ಸ್ವಯಂ ದೇವತೆಗಳಾಗಬೇಕು. ಉಪದೇಶ ತಗೊಂಡು ಮಾಡಿದರೆ ಫಲ ಜಾಸ್ತಿ. ಯಾವುದೋ ಒಂದು ರೀತಿಯಲ್ಲಿ ಯಾರೋ ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ, ಬಗಳಾಮುಖಿ ಪ್ರಯೋಗ ಮಾಡ್ತೀವಿ ಆ ಟೈಮ್ನಲ್ಲಿ. ಆ ದಶಮಹಾರಹಸ್ಯದಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಬಗಳಾಮುಖಿ ಅಂತ ಹೇಳಿ. ಆ ಬಗಳಾಮುಖಿ ಈ ರಾಜರಾಜೇಶ್ವರಿಗೆ ಸಮನಾಗಿ ಇರ್ತಾಳೆ. ಅವಳ ಸಂವಾದಿ ಅಂತಲೇ ಹೇಳ್ಬೋದು. ಅಂದರೆ ರಾಜರಾಜೇಶ್ವರಿ ಯಾವ ರೀತಿ ಇದ್ದಾಳೆ ಅವಳೇನೇ ಈ ಬಗಳಾಮುಖಿನೂ ಕೂಡ. ಅಂದರೆ ಕೆಲವು ಸಲ ಏನಪ್ಪ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಯಾರೋ ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ, ಬಗಳಾಮುಖಿ ಪ್ರಯೋಗ ಮಾಡ್ತೀವಿ ಆ ಟೈಮ್ನಲ್ಲಿ. ಆ ಬಗಳಾಮುಖಿ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂದರೆ ಯಾರು ಏನು ಪ್ರಯೋಗವನ್ನು ಮಾಡಿರ್ತಾರೆ ಅದು ಅಲ್ಲಿಗೆ ಸ್ಥಗಿತವಾಗುತ್ತೆ, ಅಂದರೆ ನಾಶವಾಗುತ್ತೆ ಅಂತ, ನಮ್ಮ ಹತ್ರ ಬರೋದಿಲ್ಲ ಅದು. ಅದೇ ರೀತಿಯಾಗಿರ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವಳನ್ನು ಸರ್ವಸ್ತಂಭನಕಾರಿಣಿ ಅಂತಲೂ ಹೇಳ್ತೀವಿ. ಸರ್ವಸ್ತಂಭನಕಾರಿಣಿ ಅಂದರೆ ಹೇಳ್ತಾಳೆ ಅಂತಂದರೆ ಎಲ್ಲವನ್ನು ಸ್ತಂಭನ ಮಾಡ್ತಕ್ಕಂಥದ್ದು, ಮುಂದೆ ಬರೋಕ್ಕೆ ಬಿಡೋದಿಲ್ಲ. ನಮ್ಗೆ ಯಾವುದೇ ಏನು ಕೆಟ್ಟದಾದ್ರೂ ಸಹ ಅಲ್ಲೇ ಸ್ತಂಭವಾಗಬೇಕು, ಅದು ಮುಂದಕ್ಕೆ ಬರಬಾರ್ದು. ಅದಕ್ಕೇ ಇವಳಿಗೆ ಸರ್ವಸಂಬಂಧಕಾರಿಣಿ ಅಂತ ಇನ್ನೂ ಒಂದು ಹೆಸರು ಇದೆ ಇದರಲ್ಲಿ. ಈ ಮಹಾಮಾತೆ ತ್ರಿಪುರ ಸುಂದರಿ, ಈ ಮೂರು ಮಹಾ ವ್ಯಕ್ತಿಗಳು ಯಾರಿದ್ದಾರೆ, ತ್ರಿಪುರ ಸುಂದರಿ ಅಥವಾ ರಾಜರಾಜೇಶ್ವರಿಯ ದಿವ್ಯ ಮಾತೆಯನ್ನು ಉಪಾಸನೆ ಮಾಡ್ತಕ್ಕಂಥ ಅರ್ಹ ಸಾಧಕರಿಗೆ ಮಾತ್ರ ಈ ಮೂರು ಮಾತೆಯರ ಕೃಪೆ ಸಿಗುತ್ತೆ. ಅಂದರೆ ಶ್ರೀವಿದ್ಯೆಗೆ ಬಂದವರು ದಂಡನಾಥ, ತ್ರಿಪುರ ಸುಂದರಿ, ಮಂತ್ರಿಣಿ ಇವರೆಲ್ಲವನ್ನು ಸಹ ಮೀರಿರ್ತಕ್ಕಂಥದ್ದು ಈ ಬಗಳಾಮುಖಿ. ಇವರನ್ನು ಸರ್ವಸಂಪನ್ನಕಾರಿಣಿ. ಇವರನ್ನು ಯಾರು ನಾವು ಉಪಾಸನೆಯನ್ನು ಮಾಡ್ತೀವಿ ಅವರು ಸಾಧಕರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕೃಪೆಯನ್ನು ಮಾಡ್ತಾರೆ. ಅವರು ಏನು ಬೇಕಾದ್ರೂ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಒಂದು ಪ್ರತೀತಿ ಇದೆ ಅಂತಲ್ಲ, ಇದು ವಾಸ್ತವನೂ ಕೂಡ. ಈ ಲಲಿತಾ ಸಹಸ್ರನಾಮ ನಾವು ಪಾರಾಯಣ ಮಾಡೋದ್ರಿಂದನೇ ಎಷ್ಟೋ ನಮಗೆ ಕಷ್ಟಗಳು ನಿವಾರಣೆ ಆಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿವಾರಣೆ ಆಗ್ತಾನೆ ಇರುತ್ತೆ. ಅಂದರೆ ಕೆಲವರು ಅದನ್ನೇ ಒಂದು ಕಾಮ್ಯವನ್ನಾಗಿ ಇಟ್ಕೊಂಡು ಉಪದೇಶ ತಗೊಂಡು ಪಾರಾಯಣ ಮಾಡೋರು ಇದ್ದಾರೆ. ಉಪದೇಶ ತಗೊಂಡು ಮಾಡಿದರೆ ಫಲ ಜಾಸ್ತಿ. ಹಾಗೆ ಮಾಡಿದ್ರೂ ಸಹ ಏನಪ್ಪ ಅವ್ರ ಯೋಗಿತಾನುಸಾರ ಫಲಗಳು ಅವ್ರಿಗೆ ಸಿಗುತ್ತೆ ಉಪದೇಶ ತಗೊಳ್ಳೋದಕ್ಕಿಂತ. ಮತ್ತು ಇಲ್ಲಿ ಇನ್ನೊಂದು ಇವಾಗ ಮಂತ್ರವನ್ನು ಇಲ್ಲಿ ಹೇಳಬೇಕು. ಮುಂಚೆ ನಾನು ಹೇಳಿದ್ದೆ ಸಾಕ್ಷಾತ್ಕಾರ ವಿಚಾರವಾಗಿ ಹೇಳಿದ್ದೆ. ದೇವತೆಗಳ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಮಗೆ ಮಂತ್ರ ಅನ್ನೋದು ಮುಖ್ಯ. ಈ ಮಂತ್ರ ಮುಂದಕ್ಕೆ ಬಂದು ಏನಾಗುತ್ತೆ ಅಂದರೆ ಕಾಮನೆ ಆಗುತ್ತೆ. ಕಾಮನೆ ಅಂದರೆ ಆಸೆ ಹುಟ್ಟುತ್ತೆ. ಆ ಆಸೆಯಿಂದ ನಾದ ಹುಟ್ಟುತ್ತೆ, ಸೌಂಡು. ಆ ಸೌಂಡಿಂದ ಮುಂದೆ ಆ ಸೃಷ್ಟಿಗೆ ಮೂಲ ಆಗುತ್ತೆ ಅದು. ಅಂದರೆ ಸೌಂಡ್ ಅಂತ ನಾನು ಏನು ಹೇಳಿದ್ದು, ಕೊನೆಗೆ ಮೂಲದಲ್ಲೇ ಐಕ್ಯವಾಗಬೇಕು ಬಿಂದುವಿನಲ್ಲಿ ಅಂತ ಹೇಳಿದ್ದೆ ನಾನು. ಈ ಆಕಾಶದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗೆ ಅವ್ರಗಳಿಗೆ ಆಗಿರ್ತಕ್ಕಂಥ ಒಂದು ನಾದ ಇದೆ ಅಂತಾರೆ. ನಾದ ಇದೆ ಅಂತ ಹೇಳಿದ್ರೆ ಆ ಋಷಿ ಮುನಿಗಳು ಅವತ್ತಿನ ಕಾಲದಲ್ಲಿ ಏನು ಅವರ ಶ್ರವಣ ಶಕ್ತಿಯಿಂದ ಆ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿ ಆ ಶ್ರವಣ ಶಕ್ತಿಯನ್ನು ಕೇಳ್ಕೊಂಡೇ ಅವ್ರ ನಾಲ್ಗೆಯಲ್ಲಿ ಉಚ್ಚಾರಣೆ ಆಗ್ತಾಯಿತ್ತಂತೆ ಮಂತ್ರ. ಆ ಉಚ್ಚರಿಸಿದಾಗ ಅದು ಮಂತ್ರ ಆಯಿತು. ಆ ಶ್ರವಣ ಶಕ್ತಿ ಕೇಳಿ ಆ ಸೌಂಡನ್ನು ಕೇಳ್ಕೊಂಡು ಏನು ಮಾಡಿದ್ರು, ಅದನ್ನು ಉಚ್ಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಮಂತ್ರ ಅಂತ ಆಯಿತು. ಆ ಮಂತ್ರ ಅದರಿಂದನೇ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಆ ಸಾಧಕರಿಗೆ ಒಂದು ಆದರ್ಶವನ್ನು ಕೊಡ್ತಕ್ಕಂಥ ಒಂದು ದಾರಿ ಆಯಿತು ಅಲ್ಲಿ. ಆ ಮಂತ್ರದ ಈಗ ನಾವು ದೇವತಾ ಪೂಜೆಯನ್ನು ಮಾಡಬೇಕಾದ್ರೂ ಅಷ್ಟೇ ಆ ಮಂತ್ರಗಳನ್ನು ಹೇಳಿಕೊಂಡು ಆ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ಅಂದರೆ ಸಾಧಕನಿಗೆ ಅದೊಂದು ದಾರಿಯನ್ನು ಪೂಜೆ ಮಾಡೋದಕ್ಕೆ. ಮತ್ತು ಇನ್ನೊಂದೇನು ಅಂದರೆ ದೇವತೆಗಳನ್ನು ನಾವು ಸಮೀಪಿಸೋಕ್ಕೆ ಸಾಧನ ಅಂತ ಹೇಳಿದ್ರೆ ಸ್ವಯಂ ದೇವತೆನೇ ಅವನಾಗ್ಬಿಡ್ತಾನಂತೆ. ದೇವತೆಗಳನ್ನು ನಾವು ಅವ್ರನ್ನ ಪೂಜೆ ಮಾಡಬೇಕಾದ್ರೆ ನಾವೇ ಸ್ವಯಂ ದೇವತೆಗಳಾಗಬೇಕು. ಅಂದರೆ ಇಲ್ಲಿ ಏನು ಹೇಳ್ತೀವಿ ಅಂದರೆ ಆ ಭಾವನೆ ಇರಬೇಕು. ಅದರಲ್ಲಿ ಇನ್ನೊಂದು ಮುಖ್ಯ, ಈ ಲೌಕಿಕವಾಗಿ ನಾವು ಹೇಳಬೇಕಾದ್ರೆ ಅಂತ ಹೇಳಿದ್ರೆ ನಮ್ಮ ಸಿನಿಮಾ ನಟ ರಾಜ್ಕುಮಾರ್ ಮಹಾನ್ ವ್ಯಕ್ತಿ ಇಲ್ಲ ಅನ್ನಲ್ಲ. ಅವ್ರು ಏನು ಮಾಡ್ತಿದ್ರು ಅಂದರೆ ಯಾವುದೇ ಒಂದು ಪಾತ್ರವನ್ನು ಕೊಡಬೇಕಾದ್ರೆ ಅದನ್ನು ಸರಿಯಾಗಿ ಸ್ಟಡಿ ಮಾಡಿ
ಆ ಪಾತ್ರಕ್ಕೆ ತಕ್ಕ ಹಾಗೆಯೇ ಅವರೇ ಆಗ್ಬಿಡ್ತಿದ್ರು, ಪಾತ್ರನೇ ಆಗ್ಬಿಡ್ತಿದ್ರು ಅಂತ ಅವರು. ಹೌದು. ಈಗ ಹಿರಣ್ಯಕಶಿಪುವಿನ ಪಾತ್ರ ಮಾಡಬೇಕಾದ್ರೆ ಹಿರಣ್ಯಕಶಿಪುನೇ ಆಗ್ಬೇಕು ಅವರು. ಆವಾಗಲೇ ಅದರಲ್ಲಿ ಇರ್ತಕ್ಕಂಥದ್ದು ಒಂದು ಶಕ್ತಿ ನಿಮಗೆ ಬರಬೇಕಾದ್ರೆ ಅದನ್ನೇ ಇಲ್ಲಿ ಹೇಳೋದು. ಯಾವ ದೇವರಿಗೆ ನಾವು ಉಪಾಸನೆಯನ್ನು ನಾವು ಮಾಡಬೇಕು, ನಾವೇ ಆ ದೇವರಾಗಬೇಕು ಅಂದರೆ ನಮಗೆ ಅಷ್ಟು ಏಕಾಗ್ರತೆ ಬೇಕು, ಅಷ್ಟು ಆಳವಾಗಿ ನಾವು ಅದನ್ನು ಅರ್ಥಕೊಳ್ಬೇಕು. ಆವಾಗಲೇ ನಮಗೆ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹೊರತು ರಾಜ್ಕುಮಾರ್ ಹೇಳಿದ್ದು ಅದೇನೇನೆ ಸ್ವಯಂ ನಾವೇ ಹಾಗೇನೆ ಜೀವಿಸೋ ಹಾಗೆ. ವಜ್ರಮುನಿ ಖಳನಾಯಕ ಆಗಬೇಕಾದ್ರೆ ಅವ್ನು ಖಳನಾಯಕನೇ ಆಗಬೇಕು ಫಸ್ಟು. ನಿಜ. ಅವನ ಮನೆಯವರೇ ಅವನಿಗೆ ಹೆದರ್ಕೋತಾ ಇದ್ರು, ಅವನ ಮಕ್ಕಳೇ ಅವನಿಗೆ ಹೆದರ್ಕೋತಾ ಇದ್ರು. ಇದೆಲ್ಲ ಇವತ್ತು ಬಂದಿದ್ದಲ್ಲ, ಆದಿ ಕಾಲದಿಂದನೇ ಬಂದಿರ್ತಕ್ಕಂಥದ್ದು. ಅಂದರೆ ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದೆ, ಹೇಗೆ ಸಾಧಕರು ಸಾಧನೆ ಮಾಡಬೇಕಾದ್ರೆ ಏನಾಗಿರಬೇಕು ಅನ್ನೋದಕ್ಕೋಸ್ಕರ ಇದನ್ನು ಇಲ್ಲಿ ನಾನು ಹೇಳಿದೆ. ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಗುರು ರಾಘವೇಂದ್ರ ಸ್ವಾಮಿ ಪಾತ್ರ ಮಾಡೋವಾಗ ಅವರ ಏನೇ ಆಹಾರ ತಗೊಳ್ತಾ ಇರ್ಬೋದು, ಅದು ಎಲ್ಲವನ್ನ ಅದನ್ನೇ ಮಾಡ್ತಾ ಇದ್ರು ಅವರು. ಎಲ್ಲ ಅದನ್ನೆಲ್ಲ ಬಿಟ್ಟು ಸಾತ್ವಿಕವಾಗಿ ಆಹಾರನ ತಗೊಂಡು ಆ ಪಾತ್ರದಲ್ಲಿ ಜೀವಿಸಿ ಆ ರೀತಿ ನಟನೆ ಮಾಡ್ತಾ ಇದ್ರು. ಆದರೆ ಮುಂಚೆ ರಾಜ್ಕುಮಾರ್ ಸಿಗರೇಟ್ ಸೇರ್ತಾ ಇದ್ರು, ಆಮೇಲಿಂದ ಅವ್ರ ಹೆಂಡತಿ ಬೈದು ಬಿಡಿಸಿದ್ರು ಅದನ್ನು. ಆಮೇಲೆ ಮತ್ತೆಲ್ಲೋ ಸಿಗರೇಟ್ ಸಿದ್ದಿದ್ದು ನೋಡಿಲ್ಲ ನಾನು. ಅಂದರೆ ಈ ಮಂತ್ರ ಅಂತಕ್ಕಂಥದ್ದು ಆ ದೇವತೆಗಳ ಶಬ್ದ ಶರೀರ. ಆ ಶಬ್ದ ಅಂತಕ್ಕಂಥದ್ದು ಏನಿದೆ ಅದು ಆ ದೇವತೆಗಳ ಶರೀರ. ಇದನ್ನು ನಾವು ಧ್ಯಾನದ ಮೂಲಕ ಕಂಡ್ಕೊಳ್ಬೋದು. ಧ್ಯಾನ ಮಾಡ್ತಾ 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 ನಮಗೇನಾಗುತ್ತೆ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥದ್ದು ಸದ್ದು ಕೇಳುತ್ತೆ, ಅದು ಮಾಡಿದವ್ರಿಗೆ ಅನುಭವ ಆಗುತ್ತೆ. ಸದ್ದಂದ್ರೆ ಯಾವ ರೀತಿ? ಯಾವುದೇ ಬೇರೆ ಯಾರಿಗೂ ಕೇಳಲ್ಲ, ಅದು ಸಾಧನೆ ಮಾಡೋರಿಗೆ ಮಾತ್ರ ಕೇಳಿಸುತ್ತೆ ಅದು. ಅಂದರೆ ಈ ಕರ್ಣಪಿಶಾಚಿ ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ಆ ಪಿಶಾಚಿ ಬಂದು ಕಿವಿಯಲ್ಲಿ ಹೇಳುತ್ತೆ ಅಂತ ಹೇಳ್ತಾರೆ ನೋಡಿ, ಅದು ಯಾರಿಗೂ ಕೇಳಲ್ಲ. ಸಾಧನೆ ಮಾಡ್ತಾ ಇರೋರಿಗೆ ಮಾತ್ರ ಆ ನಾದ ಅಂತಕ್ಕಂಥದ್ದು ಏನಿದೆ ಅದು ಅವ್ರಿಗೆ ಕಿವಿಲಿ ಕೇಳುತ್ತೆ. ಅಂದರೆ ಆ ಮಂತ್ರದ್ದು ಇದು ಅದು ಕೇಳ್ತಾ ಇರುತ್ತೆ ಅವ್ರಿಗೆ. ಇದನ್ನು ನಾವು ಆ ದೇವತೆಗೆ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥ ಒಂದು ದಾರಿ ಆ ಶಬ್ದ ಕೇಳಿದಾಗ. ಈಗ ಉದಾಹರಣೆಗೆ ಏನಪ್ಪ ಅಂತಂದರೆ ನಾವು ಈಶ್ವರನನ್ನು ಪಂಚಮುಖಿ ಅಂತಲೂ ಅಂತೀವಿ. ನಾವು ಬರೀ ಆಂಜನೇಯನಿಗೆ ಪಂಚಮುಖಿ ಅಂತ ಹೇಳಲ್ಲ, ಅಥವಾ ಗಣಪತಿಗೆ ಪಂಚಮುಖಿ ಅಂತಲೂ ಹೇಳಲ್ಲ. ಶಿವನಿಗೂ ಪಂಚಮುಖಿ ಅಂತ ಹೇಳ್ತೀವಿ, 5 ಮುಖಗಳಿದೆ ಅಂತಲೂ ಹೇಳ್ತೀವಿ. ಅಂದರೆ ಅವನ ಅಂಶ, ಅವನ ಅಕ್ಷರಗಳ ಮಂತ್ರ ಇದೆ ನೋಡಿ, ಅದು 5 ಅಕ್ಷರನೇ, ಪಂಚಾಕ್ಷರಿ ಅಂತ ಹೇಳ್ತೀವಿ ಅದನ್ನು. ಅದೇ ಪಂಚಾಕ್ಷರಿ ಅಂದರೆ ಓಂ ನಮಃ ಶಿವಾಯ ಅಂದರೆ ಅವನ 5 ಮುಖಗಳು. ಹಾಗೆಯೇ ಸ್ಕಂದ ಅಥವಾ ಶರಣಭವ, ಷಣ್ಮುಖ, ಇವೆಲ್ಲ 6 ಅಕ್ಷರಗಳ ಮಂತ್ರ. ಅಂದರೆ ಷಡಾಕ್ಷರ, ಷಟ್ ಅಕ್ಷರ. ಅಂದರೆ ಆ ಹೆಸರನ್ನು ಇಟ್ಕೊಂಡಿರ್ತಾರೆ. ಲಿಂಗಾಯತರುಗಳಲ್ಲಿ ಜಾಸ್ತಿ ಷಡಾಕ್ಷರಯ್ಯ ಅಂತ ಇಟ್ಕೊಂಡಿರ್ತಾರೆ. 6 ಅಕ್ಷರಗಳು ಅಂದರೆ ಆ ರೀತಿ ಹೆಸರುಗಳಂದರೆ ಅದು ಯಾರ್ದು? ಈ ಸುಬ್ರಹ್ಮಣ್ಯಂದು ಅಥವಾ ಷಣ್ಮುಖಂದು. ಈ ರೀತಿಯಾಗಿ ಕೇಶವ, ವಿಷ್ಣು, ನಾರಾಯಣ ಈ ರೀತಿಯಾಗಿರ್ತಕ್ಕಂಥ 12 ರೂಪಗಳು ಇರ್ತಕ್ಕಂತಹ ಹೆಸರುಗಳು, ಅವನ ಮಂತ್ರಗಳು ಎಲ್ಲನೂ ಇರುತ್ತೆ. ಅದನ್ನೆಲ್ಲವೂ ನಾವು ದ್ವಾದಶಾಕ್ಷರಿ ಅಂತ ಹೇಳ್ತೀವಿ. ಓಂ ನಮೋ ನಾರಾಯಣಾಯ ಅಂತೀವಿ, ಗೊತ್ತಾಯ್ತು? ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತು ದುರ್ಗಿಯರಿಗೆ ಬಂದರೆ ನವಾಕ್ಷರಿ ಅಂತೀವಿ. ಆ ದುರ್ಗಿಯ ಮಂತ್ರದಲ್ಲಿ ಮೂಲ ಮಂತ್ರ ಬರ್ತಕ್ಕಂಥದ್ದು 9 ಅಕ್ಷರ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅಂತೀವಿ. ಅದರಲ್ಲಿ 9 ಅಕ್ಷರಗಳು ಬರುತ್ತೆ, ನವಾಕ್ಷರ. ಅದಕ್ಕೇ ನಾವು ಏನು ಮಾಡ್ತೀವಿ, ನವರಾತ್ರಿ ಅಂತೀವಿ. 9 ರಾತ್ರಿಗಳು, ಅದರಲ್ಲಿ 9 ಅಕ್ಷರ. ಈ ಮಹಾತ್ರಿಪುರ ಸುಂದರಿಗೂ ಸಹ ಅವಳಿಗೂ ಮಂತ್ರಕ್ಕೂ ಇರತಕ್ಕಂತಹ ಹತ್ತಿರ ಸಾಮೀಪ್ಯತ ಏನಿರುತ್ತೆ ಅದು ಸಾಂಕೇತಿಕವಾಗಿರ್ತಕ್ಕಂಥದ್ದನ್ನೇ. ಎಲ್ಲ ನಾವು ಊಹೆ ಮಾಡ್ಕೊಳ್ಬೇಕು, ಸಾಂಕೇತಿಕವಾಗಿ ಎಲ್ಲೂ ಕಾಣಿಸಲ್ಲ ನಿಮಗೆ, ಗೊತ್ತೈತೆ? ಬೇರೆ ಬೇರೆ ಯಾವ ಮಂತ್ರದಲ್ಲೂ ಈ ರೀತಿಯಾಗಿರ್ತಕ್ಕಂಥ ಸಾಮೀಪ್ಯ ನಿಮಗೆ ಹೊಂದಾವಣಿಕೆ ಎಲ್ಲೂ ಕಂಡುಬರೋದಿಲ್ಲ. ಎಲ್ಲ 9 ಅಕ್ಷರಗಳು ಇದರಲ್ಲೇ ಬರೋದು, 5 ಅಕ್ಷರಗಳಲ್ಲೂ ಇದರಲ್ಲೇ ಬರೋದು, ಮತ್ತು 3 ಅಕ್ಷರಗಳನ್ನು ಇದರಲ್ಲೇ ಬರೋದು. ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಇನ್ನೂ ಒಂದು ಏನು ಅಂದರೆ ಮನು, ಚಂದ್ರ, ಕುಬೇರ, ಮತ್ತು ಲೋಪಾಮುದ್ರ, ಮನ್ಮಥ, ಅಗಸ್ತ್ಯ, ನಂದಿಕೇಶ, ಸೂರ್ಯ, ವಿಷ್ಣು, ಸ್ಕಂದ ಮತ್ತು ಶಿವ. ಈ 12 ಜನಗಳೂ ಸಹ ಅಗ್ರಗಣ್ಯರಾಗಿರ್ತಕ್ಕಂಥ ಉಪಾಸಕರು, ಶ್ರೀವಿದ್ಯಾ ಉಪಾಸಕರು ಇವರು. ಈ 12 ಜನನೂ ಸಹ ಶ್ರೀವಿದ್ಯಾ ಉಪಾಸಕರು. ಇದರಲ್ಲಿ ನಾವು ಮನುಷ್ಯರು ಇದ್ದಾರೆ, ಇದರಲ್ಲಿ ಸಿದ್ಧರು ಇದ್ದಾರೆ, ದೇವರುಗಳೂ ಇದ್ದಾರೆ. ಇಲ್ಲಿ ಏನು ಹೇಳಿದೆ ನಾನು, ಮನು, ಚಂದ್ರ, ಕುಬೇರ, ಲೋಪಾಮುದ್ರ ಅಂತ.
ಇವರಲ್ಲಿ ಮನುಷ್ಯರು ಇದ್ದಾರೆ, ದೇವರುಗಳೂ ಇದ್ದಾರೆ, ಸಿದ್ಧ ಪುರುಷರೂ ಇದ್ದಾರೆ. ಈ ಮೂರೂ ಥರ ವ್ಯಕ್ತಿತ್ವಗಳನ್ನು ನಾವು ಇದರಲ್ಲಿ ನಾವು ಕಾಣ್ಬೋದು. ಆದರೆ ಇವ್ರುಗಳು ಭಿನ್ನವಾಗಿರ್ತಕ್ಕಂಥ ಪಂಥಕ್ಕೆ ಸೇರಿರ್ತಕ್ಕಂಥವ್ರು. ಅಗಸ್ತ್ಯರದೇ ಒಂದು ಪಂಥ, ಶಿವಂದೇ ಒಂದು ಪಂಥ, ಈ ಲೋಪಾಮುದ್ರಿ ಅವ್ರದ್ದೇ ಒಂದು ಪಂಥ, ಗೊತ್ತೈತೆ, ಕುಬೇರಂದೇ ಒಂದು ಪಂಥ, ವಿಷ್ಣುದೇ ಪಂಥ. ಇಲ್ಲಿ ನಾವೇನು ಹೇಳ್ತೀವಿ, ಶಿವಾಚಾರ್ಯರು ಅಂತ ಹೇಳ್ತೀವಿ, ಶಿವ ಪಂಚಾಯತನ ಅಂತ ಹೇಳ್ತೀವಿ, ವಿಷ್ಣು ಪಂಚಾಯತನ ಅಂತ ಹೇಳ್ತೀವಿ. ಆದರೆ ಅವರದ್ದೇ ಆಗಿರ್ತಕ್ಕಂಥ ಒಂದೊಂದು ರೀತಿಯ ಗುಂಪು ಸಂಪ್ರದಾಯ ಅನ್ನತಕ್ಕಂಥದ್ದನ್ನು ನಾವು ಇವರುಗಳಲ್ಲಿ ಕಾಣ್ಬೋದು. ಆದರೆ ಇವರುಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಶ್ರೀವಿದ್ಯಾ ಪಂಥದವರು. ಅಂದರೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಪಂಥ ಇದ್ದವರೇನೆ, ಒಂದೊಂದು ಗುಂಪಿನಲ್ಲಿ ಇರ್ತಕ್ಕಂಥವ್ರೇನೆ. ಹೆಚ್ಚು ಪ್ರಚಾರದಲ್ಲಿರ್ತಕ್ಕಂಥದ್ದು ಅಂದರೆ ಅಗಸ್ತ್ಯರು ಮತ್ತು ಮನ್ಮಥರು ವಿದ್ಯೆ, ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂಥದ್ದು ಅಗಸ್ತ್ಯರು ಮತ್ತು ಮನ್ಮಥರು. ಇವರನ್ನ ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಮನ್ಮಥರು ಅಂತ ಹೇಳಿದ್ರೆ ಕಾಮರಾಜ ವಿದ್ಯೆ ಅಂತ ಹೇಳ್ತೀವಿ ಅದನ್ನು. ಮನ್ಮಥ ಅಂದರೆ ಕಾಮ ಅಂತ ಹೇಳ್ತೀವಿ, ಅಂದರೆ ಅದು ಕಾಮವಿದ್ಯೆ ಅಂತ ಆಯ್ತದು. ಅಂದರೆ ಕಾಮರಾಜ ಬಯಕೆಗಳು, ಅದನ್ನ ಬಯಕೆಗಳು, ಕಾಮನೆಗಳು, ಇಲ್ಲಿ ಏನಂದರೆ ಕಾಮರಾಜ ಅಂತ ಹೇಳಿದ್ರೆ ಬರೀ ಲೈಂಗಿಕವಾಗಿರ್ತಕ್ಕಂಥಕ್ಕೆ ಮಾತ್ರ ಕಾಮ ಅಂತ ಅಲ್ಲ ಬರೋದು. ನಮಗೇನು ನಾವು ಆಸೆ ಇಟ್ಕೊಂಡಿರ್ತೀವೋ ಅದನ್ನು ನಮ್ಮ ಆಸೆಗೆ ಇರ್ತಕ್ಕಂಥದ್ದು ಕಾಮ ಅಂತ ಹೇಳ್ತಕ್ಕಂಥದ್ದು, ಲೌಕಿಕವಾಗಿರ್ತಕ್ಕಂಥದ್ದು. ಇದನ್ನು ನಾವೇನು ಹೇಳ್ತೀವಿ, ಈ ಕಾಮರಾಜ ವಿದ್ಯೆಯನ್ನು ಕಾದಿ ವಿದ್ಯೆ ಅಂತ ಹೇಳ್ತೀವಿ. ಅಂದರೆ ಈ ಕಾದಿ ವಿದ್ಯೆಯಲ್ಲಿ ಬರ್ತಕ್ಕಂಥ ಮಂತ್ರಗಳೆಲ್ಲವೂ ಕಾ ಅನ್ನೋ ಅಕ್ಷರದಿಂದ ಶುರು ಆಗುತ್ತೆ, ಮೂಲ ಮಂತ್ರ ಕಾದಿ ವಿದ್ಯೆಯಲ್ಲಿ. ಮತ್ತು ಹಾ ಅಂತಕ್ಕಂತಹ ಅಕ್ಷರದಿಂದನೂ ಪ್ರಾರಂಭ ಆಗ್ತಕ್ಕಂಥದ್ದು ಅದು ಹಾದಿ ವಿದ್ಯೆ ಅಂತೀವಿ. ಈ ಹಾದಿ ವಿದ್ಯೆ ಅಂತಕ್ಕಂಥದ್ದು ಅಗಸ್ತ್ಯರ ಪಂಥಕ್ಕೆ ಸೇರಿರತಕ್ಕಂಥದ್ದು, ಅಗಸ್ತ್ಯರಿಂದ ಬಂದಿರತಕ್ಕಂಥದ್ದು. ಇದನ್ನು ಹಾದಿ ವಿದ್ಯೆ ಅಂತ ಹೇಳ್ತೀವಿ. ಹಾಗಾದರೆ ಇದರಲ್ಲಿ ಯಾವುದು ಶ್ರೇಷ್ಠ, ಕಾದಿ ವಿದ್ಯೆ ಶ್ರೇಷ್ಠನೋ ಹಾದಿ ವಿದ್ಯೆ ಶ್ರೇಷ್ಠನೋ ಅನ್ನತಕ್ಕಂಥದ್ದು ಒಂದು ಜಿಜ್ಞಾಸೆ ಇದೆ. ಆದರೆ ಕೆಲವು ತಾಂತ್ರಿಕ ಗ್ರಂಥಗಳಲ್ಲಿ ಎರಡನ್ನೂ ನಾವು ಸಮನಾಗಿ ಕಾಣ್ತೀವಿ. ಈಗ ನಾವು ಶ್ರೀವಿದ್ಯೆಗೆ ಬಂದರೆ ಅದರಲ್ಲಿ ಎರಡೂ ತರಹ ನಮಗೆ ಅಕ್ಷರಗಳು ಬರುತ್ತೆ. ಕಾಯಿಂದನೂ ಇರೋದಿರುತ್ತೆ, ಹಾಯಿಂದನೂ ಇರೋದಿರುತ್ತೆ. ಮತ್ತು ಕೆಲವರು ಕಾವಿದ್ಯೆಯಿಂದ ದೇವತೆಯನ್ನು ನಾವು ಪೂಜನೆ ಮಾಡ್ತಾಯಿದ್ರೆ, ಇನ್ನು ಕೆಲವರು ಹಾದಿ ವಿದ್ಯೆಯಿಂದನೂ ಉಪಾಸನೆಯನ್ನು ಮಾಡ್ತಾರೆ. ಅಂದರೆ ಇದರಲ್ಲಿ ಪುನರಾವರ್ತನೆ ಆಗತಕ್ಕಂಥ ಅಕ್ಷರ ಇಲ್ಲದೇ ಇರತಕ್ಕಂಥ ಅಕ್ಷರಗಳನ್ನು ಬಿಟ್ಟರೆ ಹಾದಿ ವಿದ್ಯೆಯಲ್ಲಿ 5 ಅಕ್ಷರಗಳಿರುತ್ತೆ, ಕಾದಿ ವಿದ್ಯೆಯಲ್ಲಿ 7 ಅಕ್ಷರಗಳಿರುತ್ತೆ. ಇದರಲ್ಲಿ ಪುನರಾವರ್ತನೆ ಆಗ್ತಕ್ಕಂಥ ಅಕ್ಷರಗಳು ಯಾವುದೂ ಇರೋದಿಲ್ಲ. ಈ ಭಗವತಿ ಪಂಚಾಕ್ಷರಗಳನ್ನೆಲ್ಲ ಹೇಗೋ ಪಂಚದಶಿನಲ್ಲಿ ಯಾವ ರೀತಿ ಅಕ್ಷರಗಳಿರುತ್ತೋ ಹಾಗೆ ಸಪ್ತಾಕ್ಷರಗಳು 7 ಅಕ್ಷರಗಳು ಅದರಲ್ಲೂ ಸಹ ದೇವಿ ನೆಲೆಸಿರ್ತಾಳಂತೆ. ಆ ಅಕ್ಷರಗಳಲ್ಲೂ ಸಹ ದೇವಿ ನಾದಕಲೆಯಾಗಿ ನೆಲೆಸಿರ್ತಾಳಂತೆ. ಈ ಮೂಲ ಮಂತ್ರಗಳು ಬೀಜಾಕ್ಷರಗಳಲ್ಲಿ ನೆಲೆಸಿರ್ತಾಳೆ. ಈ ಕಾಮರಾಜ ವಿದ್ಯೆ ಅಂತ ಹೇಳಿದ್ರೆ ಕಾದಿ ವಿದ್ಯೆಯಲ್ಲಿ, ಅಂದರೆ ಕಾದಿಯಲ್ಲಿ ಪ್ರೇಮ ದೇವತೆ ಆವಾಹನೆ ಇದೆ ಈ ಕಾದಿ ವಿದ್ಯೆಯಲ್ಲಿ. ಹಾಗಾಗಿ ಇದು ಹೆಚ್ಚಾಗಿ ಪ್ರಚಾರವನ್ನು ಪಡೆದುಕೊಂಡಿದೆ. ಅಂದರೆ ನಾವು ಯಾವುದೇ ದೇವತೆಗಳನ್ನು ನಾವು ಮಾಡಬೇಕಾದ್ರೆ ಅದರಲ್ಲಿ ಆವಾಹನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತೀವಿ. ಅದನ್ನೇ ಇಲ್ಲಿ ಹೇಳಿರ್ತಕ್ಕಂಥ ಆವಾಹನೆ ಇದೆ ಅಂತ ಹೇಳಿ ಆಹ್ವಾನ ಕೊಟ್ಟು ಆಮೇಲಿಂದ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ನಾವು ಮುಂಚೆ ದೇವನ ಪೂಜೆ ಮಾಡಬೇಕಾದ್ರೆ ಆ ದೇವರಿಗೆ ನಾವು ಆಮಂತ್ರಣವನ್ನು ಕೊಡ್ತೀವಿ, ಬನ್ನಿ ಆವಾಹನೆ ಮಾಡ್ಕೊಳ್ತೀನಿ. ಆಮೇಲಿಂದ ಏನು ಮಾಡ್ತೀವಿ, ಬಂದು ಸೀಟ್ ಕೊಡ್ತೀವಿ ಅವ್ರಿಗೆ, ಕೂತ್ಕೊಂಡು ಇಲ್ಲಿ ಅಂತ ಹೇಳಿ ಅವ್ರನ್ನ ಪ್ರತಿಷ್ಠೆ ಮಾಡ್ತೀವಿ. ಈ ರೀತಿ ಇರ್ತಕ್ಕಂಥದ್ದು ಈ ಕಾದಿ ವಿದ್ಯೆಯಲ್ಲಿ. ಆದರೆ ತತ್ರ ಕಾದಿರ್ ಯಥಾಪರ ಅಂತ ಹೇಳಿ ಲಲಿತಾ ತ್ರಿಶತಿಯಲ್ಲಿ ಬರುತ್ತೆ. ಆ ತ್ರಿಶತಿಯಲ್ಲಿ ಬರ್ತಕ್ಕಂಥದ್ದು 300 ನಾಮಗಳು. ಲಲಿತಾ ತ್ರಿಪುರ ಸುಂದರಿಯದು 300 ನಾಮಗಳು ಇದೆ. ಅದರಲ್ಲಿ ಕಾದಿ ವಿದ್ಯೆಯ ಅಕ್ಷರ ಒಂದು ಕ್ರಮದಲ್ಲಿದ್ದರೆ ಜೋಡಣೆ ಆಗಿದೆ. ಅದೇ ರೀತಿಯಾಗಿ ಮುಂಚೆ ನಾನು ಹೇಳಿದೆ ಮಹಾಮನುಸ್ತವ ಅಂತ ಹೇಳಿ ಕಾವ್ಯ ಹೇಳಿದ್ನಲ್ಲ, ಅದರಲ್ಲೂ ಸಹ ಈ ಮಹಾಮನುಸ್ತವದಲ್ಲೂ ಸಹ ಈ ಕಾದಿ ವಿದ್ಯೆಯಲ್ಲಿ ಬರ್ತಕ್ಕಂಥ ಅಕ್ಷರಗಳು ಆ ಕಾವ್ಯದಲ್ಲೂ ಸಹ ಇದೆ. ಹಾಗಾದರೆ ಕಾದಿ ವಿದ್ಯೆಯ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ ಇಲ್ಲಿ 15 ಅಕ್ಷರಗಳಿದೆ. ಕಾದಿ ವಿದ್ಯೆಯಲ್ಲಿ 15 ಅಕ್ಷರ ಇದೆ. ಇದನ್ನು ನಾವೇನಂತೀವಿ ಅಂದರೆ ಪಂಚದಶಿ ಅಂತ ಹೇಳ್ತೀವಿ. ಈ ಪಂಚದಶಿ ಅತಿ ರಹಸ್ಯವಾಗಿರ್ತಕ್ಕಂಥ ಬೀಜಾಕ್ಷರಗಳು ಸೇರಿದೆ ಇದರಲ್ಲಿ ಪಂಚದಶಿಯಲ್ಲಿ. ಅಂದರೆ ಷೋಡಶಿ
ಅಂದರೆ ಆಗೋದು ಇದರಲ್ಲಿಂದಾನೆ, ಪಂಚದಶಿ ಆಗೋದ್ರಿಂದಾನೇ ಅದು ಷೋಡಶಿ ಆಗ್ತಕ್ಕಂಥದ್ದು. ಈ ಷೋಡಶಿಯಲ್ಲಿ 28 ಅಕ್ಷರಗಳಾಗಿ ಮಹಾಷೋಡಶಿ ಆಗುತ್ತೆ. ಷೋಡಶಿ ಅಂದರೆ 16 ಅಕ್ಷರ, ಮಹಾಷೋಡಶಿ ಅಂದರೆ ಅದರಲ್ಲಿ 28 ಅಕ್ಷರಗಳು ಸೇರುತ್ತೆ. ಪಂಚದಶಿ ಆದಮೇಲಿಂದ ಷೋಡಶಿ, ಷೋಡಶಿ ಆದ ನಂತರ ಮಹಾಷೋಡಶಿ, ಈ ರೀತಿಯಾಗಿ ಸಹ ಇರ್ತವೆ. ಇದರಲ್ಲಿ 8 ಬೀಜಾಕ್ಷರಗಳ ಪಂಚದಶಿ ಮತ್ತು ಮೊದಲ 5 ಬೀಜಾಕ್ಷರಗಳು ಇದರಲ್ಲಿ ವಿಲೋಮವಾಗಿರುತ್ತೆ, ಹಿಂದಿಂದಾಗಿರುತ್ತೆ, ಹಿಂದಿಂದ ಬರುತ್ತೆ. ಅಸೆಂಡಿಂಗ್ ಆರ್ಡರಲ್ಲಿ ಬರಲ್ಲ, ಡಿಸೆಂಡಿಂಗ್ ಆರ್ಡರಲ್ಲಿ ಬರುತ್ತೆ, ಹಿಂದಿಂದ ಮತ್ತೆ ಶುರುವಾಗುತ್ತೆ. ಅದರಲ್ಲಿರ್ತಕ್ಕಂಥದ್ದು 5 ಬೀಜಾಕ್ಷರ ವಿಲೋಮವಾಗಿ ಬರೋದು. ಮತ್ತು ಪಂಚದಶಿನಲ್ಲಿ 3 ಭಾಗಗಳಲ್ಲಿ ಬರ್ತಕ್ಕಂಥದ್ದು ಮೊದಲನೆಯದು ಬಾಲ. ಬಾಲ ಮಂತ್ರದ ಬೀಜಾಕ್ಷರ ಸೇರಿದಾಗ ಅದು ಸೌಭಾಗ್ಯ ವಿದ್ಯಾಮಂತ್ರ ಆಗುತ್ತೆ. ಆ ಸೌಭಾಗ್ಯ ವಿದ್ಯಾಮಂತ್ರ ಆಗ್ತಿದ್ದ ಹಾಗೆಯೇ ಎಲ್ಲ ಸೌಭಾಗ್ಯ ವಿದ್ಯೆಯಲ್ಲಿ ನೀವು ಜಪ ಅನುಷ್ಠಾನ ಮಾಡ್ತಾಯಿದ್ರೆ ನಿಮಗೆ ಸೌಭಾಗ್ಯವನ್ನು ಎಲ್ಲ ರೀತಿಯಾಗಿರ್ತಕ್ಕಂತಹ ಭಾಗ್ಯಗಳನ್ನು ಆ ದೇವಿ ಕರುಣಿಸ್ತಾಳೆ ಈ ಸೌಭಾಗ್ಯ ವಿದ್ಯೆಯಲ್ಲಿ. ಅಂದರೆ ಸೌಭಾಗ್ಯ ವಿದ್ಯೆ ಬೇರೆ ಅಂತ ಅಲ್ಲ, ಅದು ಇದು ಶ್ರೀವಿದ್ಯೆಯಲ್ಲಿ ಬರ್ತಕ್ಕಂತಹ ಒಂದು ಮೂಲಮಂತ್ರ. ಇದು ಸೌಭಾಗ್ಯ ವಿದ್ಯಾ ಪಂಚಾಕ್ಷರಿ ಮಂತ್ರ. ಇದು ಈ ಮಂತ್ರದ ಋಷಿ ಅಂದರೆ ಒಂದೊಂದು ಮೂಲ ಮಂತ್ರಕ್ಕೂ ಒಬ್ಬೊಬ್ಬ ಋಷಿ ಮುನಿಗಳು ಇರ್ತಾರೆ. ಇದ್ರಲ್ಲಿ ಬರ್ತಕ್ಕಂತಹ ಋಷಿ ಮುನಿ ಯಾರಪ್ಪ ಅಂದರೆ ದಕ್ಷಿಣಾಮೂರ್ತಿ. ಈತ ಗುರುಗಳಿಗೆ ಗುರು. ಈ ದಕ್ಷಿಣಾಮೂರ್ತಿ ಅನ್ನತಕ್ಕಂಥವನು ಗುರುಗಳಿಗೆ ಗುರುವಿನು ಅಂದರೆ ಮೌನಿಗಳ ಪ್ರಭು. ಪಂಚದಶಿ ಮಂತ್ರದಲ್ಲಿ ಬರ್ತಕ್ಕಂಥ ಹೆಸರು ಇದಲ್ವಾ, ಅದರಲ್ಲಿ ಪಂಕ್ತಿಶ್ಚಂದ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಪಂಕ್ತಿ ಅಂತ ಛಂದಸ್ಸಿನ ಹೆಸರನ್ನೇ ಪಂಕ್ತಿ ಅಂತ. ದಕ್ಷಿಣಾಮೂರ್ತಿ ಋಷಿ ಪಂಕ್ತಿಶ್ಚಂದ ಅಂತ ಹೇಳ್ತೀವಿ ನಾವು ಸಂಕಲ್ಪ ಮಾಡಬೇಕಾದ್ರೆ. ಆಗಿ ಬರ್ತಕ್ಕಂಥದ್ದು ಈ ಪಂಕ್ತಿ. ಇದ್ರ ದೇವತೆ ಯಾರಪ್ಪ ಅಂದರೆ ಆ ಭಗವತಿಯಾಗಿರ್ತಕ್ಕಂಥ ಲಲಿತಾ ಮಹಾ ತ್ರಿಪುರ ಸುಂದರಿ 15 ಅಕ್ಷರಗಳನ್ನು ಒಳಗೊಂಡಿರ್ತಾಳೆ ಇವಳು. ಈ ಮಂತ್ರದಲ್ಲೂ ಸಹ 3 ಖಂಡಗಳಿದೆ. 3 ಖಂಡಗಳು ಅಂದರೆ ಬೇರೆ ಬೇರೆ 3 ಭಾಗ, ವಾಲ್ಯೂಮ್ ಅಂತ ಹೇಳ್ಬೋದು, ಅಥವಾ ಖಂಡ ಅಂತ ಹೇಳ್ಬೋದು, ಅಥವಾ ಪಾರ್ಟ್ ಅಂತ ಬೇಕಾದ್ರೂ ಹೇಳ್ಬೋದು, ಭಾಗ ಅಂತಲೂ ಹೇಳ್ಬೋದು. ಈ 3 ಕೂಟಗಳು ಏನಿದೆ ಅಂತಂದರೆ 5 ಅಕ್ಷರಗಳ ಮೊದಲನೇ ಖಂಡ ಅಂದರೆ ಮೊದಲನೇ ಪಾರ್ಟು ವಾಗ್ಭಾವಕೂಟ ಅಂತ ಹೇಳ್ತೀವಿ. 5 ಅಕ್ಷರಗಳಿರ್ತಕ್ಕಂಥದ್ದು ವಾಗ್ಭಾವಕೂಟ. ವಾಗ್ಭಾವಕೂಟ ಅಂದರೆ ವಾಕ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ವಾಕ್ನಿಂದ ಅಂದರೆ ಬಾಯಿಯಿಂದ ನಾವು ಜಪಿಸ್ತಕ್ಕಂಥದ್ದು. 2ನೇ ಕೂಟದಲ್ಲಿ ಅಂದರೆ 2ನೇ ಭಾಗದಲ್ಲಿ ಬರ್ತಕ್ಕಂಥದ್ದು 6 ಅಕ್ಷರಗಳನ್ನು ಕೂಡಿರುತ್ತೆ. ಇದನ್ನು ನಾವೇನಂತೀವಿ ಕಾಮರಾಜ ಖಂಡ ಅಂತ ಹೇಳ್ತೀವಿ. ಮತ್ತು 3ನೇ ಖಂಡ ಬಂದು ಶಕ್ತಿಕೂಟ ಅಂತ ಹೇಳ್ತೀವಿ. ಅಂತ ಹೇಳಿ 3 ಖಂಡಗಳನ್ನು ಈ ಹೊಂದಿದೆ. ಯಾವುದು ಈ ನಾನೇನು ಹೇಳಿದೆ ಈಗ ಲಲಿತಾ ತ್ರಿಪುರ ಸುಂದರಿ 15 ಅಕ್ಷರಗಳದ್ದು 3 ಖಂಡಗಳಾಗಿದೆ ಅಂತ ಹೇಳೋದ್ನಲ್ಲ, ಈ 3 ಖಂಡಗಳಲ್ಲಿ ಶಕ್ತಿಕೂಟ ಆಗಿ ಅದು ಬಹಳ ಖ್ಯಾತಿಯನ್ನು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹಾಗಾದರೆ ಸೃಷ್ಟಿ ಹೇಗೆ ಪ್ರಾರಂಭ ಆಯಿತು? ಸೃಷ್ಟಿ ಸ್ಥಿತಿ ಲಯ ಅಲ್ಲೂ ಸಹ 3ನೇ ಬರೋದು. ಅಂದರೆ ನಾದದಿಂದ ಬಂತು ಸೃಷ್ಟಿ ಆಗ್ತಕ್ಕಂಥದ್ದು. ಮೊದಲು ನಾದ ಬಂತು ಮೊದಲು, ಆಮೇಲೆ ಬರ್ತಕ್ಕಂಥದ್ದು ವಾಕ್ ಅಂದರೆ ಮಾತಲ್ಲಿ ಬರ್ತಕ್ಕಂಥದ್ದು. ಆ ನಾದ ಯಾವಾಗ ಋಷಿಮುನಿಗಳಿಗೆ ಕೇಳ್ತು ಅದು ಮಂತ್ರದ ರೂಪದಲ್ಲಿ ಅವರ ನಾಲಿಗೆಯಿಂದ ಅದು ವಾಕಾಗಿ ಬಂತು. ಮತ್ತು ಅದರಿಂದಾಗಿ ಅದರಲ್ಲಿ ಏನಪ್ಪ ಈ ಮಾತಿನಲ್ಲಿರ್ತಕ್ಕಂಥದ್ದು ಪ್ರೇಮ ಮತ್ತು ಕಾಮನೆಗಳು, ಆಸೆಗಳು, ಅದನ್ನು ಒಳಗೊಂಡಿರ್ತಕ್ಕಂಥದ್ದು ಅದು ಕಾಮ ಆಗುತ್ತೆ. ಆ ಕಾಮ ಅಂತಕ್ಕಂಥದ್ದು ಮುಂದೆ ಸೃಷ್ಟಿಯಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಕಾಮ ಅಂದರೆ ಏನು? ಈ ಸೃಷ್ಟಿ ಆಗಬೇಕು ಅಂತಕ್ಕಂಥದ್ದೇ ಒಂದು ಕಾಮನೆ, ಆಸೆ. ಆ ಕಾಮ ಅಂತಕ್ಕಂಥದ್ದು ಮುಂದೆ ಸೃಷ್ಟಿಯಾಗಿ ಬದಲಾವಣೆ ಆಗುತ್ತೆ. ಈ 3 ಖಂಡಗಳಲ್ಲಿ ಸೃಷ್ಟಿ 3 ಹಂತಗಳು. ಈ 3 ಖಂಡಗಳು ಅಂತ ಮುಂಚೆ ನಾನು ಇವಾಗ ಏನು ಹೇಳಿದೆ, ಆ 3 ಖಂಡಗಳನ್ನು ಸಹ ಈ ಸೃಷ್ಟಿಯ 3 ಹಂತಗಳು. ಅಂದರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಈ 3 ಹಂತಗಳು ಸಹ ಪುನರಾವರ್ತನೆ ಆಗುತ್ತೆ. ಮಂತ್ರ ಸಾಧಕರಲ್ಲಿ ಹೇಳ್ತಕ್ಕಂಥದ್ದು ಈ 3 ಮಂತ್ರಗಳನ್ನು ಸಹ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಮತ್ತು ಈ ಶ್ರೀವಿದ್ಯೆಯಲ್ಲಿ ಮೊದಲನೇ ಅಕ್ಷರ ಬರ್ತಕ್ಕಂಥದ್ದು ಕ ಅಂತ ಹೇಳಿ, ಮೊದಲನೇ ಅಕ್ಷರ ಬರ್ತಕ್ಕಂಥದ್ದು ಕ. ಇದು ಬ್ರಹ್ಮ ಹಾಗೆ ಸರಸ್ವತಿಯರ ಬೀಜಾಕ್ಷರ. ಇದು ಈ ಕ ಅಂತಕ್ಕಂಥದ್ದು ಬೀಜಾಕ್ಷರ ಬ್ರಹ್ಮ ಮತ್ತು ಸರಸ್ವತಿಯರಿಗೆ ಇರ್ತಕ್ಕಂತಹ ಈ ಬೀಜಾಕ್ಷರ. ಇದು ಜಗತ್ತನ್ನು ಪ್ರತಿನಿಧಿಸುತ್ತೆ. ಇದು ಅಂದರೆ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥದ್ದು. ಮುಂದೆ ಈ ನಾದ ಏನಾಗುತ್ತೆ, ಆ ವಾಕ್ ಮೂಲಕವಾಗಿ ಅಭಿವ್ಯಕ್ತಿಯಾಗಿರ್ತಕ್ಕಂಥದ್ದು ಮಂತ್ರದ ಮೂಲಕ ಬರುತ್ತೆ. ಯಾರು ಸಾಧನೆಯನ್ನು ಮಾಡ್ತಾರೆ ಅಲ್ಲಿ ಮಂತ್ರದ ರೂಪದಲ್ಲಿ ಬಂದು
ಜ್ಞಾನಿಯಾಗಿರ್ತಕ್ಕಂಥವನು ಈ ವಿದ್ಯೆಯಲ್ಲಿ ಪೂರ್ಣತೆಯನ್ನು ಹೊಂದೋದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ದಾರಿಯಾಗುತ್ತೆ. ಈ ಮಂತ್ರದಲ್ಲಿರ್ತಕ್ಕಂತಹ ಜ್ಞಾನ ಮತ್ತು ಜ್ಞಾನಿಗಳು ಮುಂದೆ ತೆರೆದುಕೊಳ್ಳುತ್ತಾ ಹೋಗುತ್ತೆ. ಅಂದರೆ ಜ್ಞಾನ ಬರುತ್ತೆ ಯಾರಿಗೆ? ಜ್ಞಾನಿ ಯಾರು ಉಪಾಸನೆಯನ್ನು ಮಾಡ್ತಾರೆ ಅವರು ಜ್ಞಾನಿಗಳಾಗಿ ಮುಂದೆ ಹೊರಹೊಮ್ತಾರೆ ಅಂತ ಹೇಳಿ ಇಲ್ಲಿ ತನಕ ಇವತ್ತಿನ ಈ ಎಪಿಸೋಡನ್ನು ನಾನು ನಿಲ್ಲಿಸ್ತೀನಿ. ಇನ್ನು ಮುಂದಕ್ಕೆ ಇದರಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಇದೆ, ಮಂತ್ರಗಳು ಬರುತ್ತೆ, ಶಕ್ತಿಗಳು ಬರುತ್ತೆ, ಅದರಲ್ಲಿ ಉಪಾಸನಾ ವಿಧಿಗಳು ಯಾವ ರೀತಿ ಇದೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಖಂಡಿತ. ನಮಸ್ಕಾರ. ಇಲ್ಲಿ ತನಕ ನಮಗೆ ಸಮಯ ಕೊಟ್ಟು ಒಳ್ಳೆಯ ವಿಚಾರನ ತಿಳಿಸ್ಕೊಟ್ಟಿದ್ದೀರಾ ವೀಕ್ಷಕರಿಗೆ. ನಮ್ಮ ಚಾನಲ್ನ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ. ಎಲ್ಲ ವಿಶ್ವಪ್ರಿಯ ಚಾನಲ್ ವೀಕ್ಷಕರಿಗೆ ಈ ನಾನೀಗ ಹೇಳಿರ್ತಕ್ಕಂಥ ಈ ಶ್ರೀವಿದ್ಯಾ ವಿವರಣೆಯಲ್ಲಿ ಯಾರ ಆಸಕ್ತಿ ಇದೆ ಅವರು ಇದನ್ನು ಉಪಾಸನೆ ಮಾಡ್ತಕ್ಕಂಥವರು ಇದನ್ನು ಅರಿತುಕೊಂಡು ಮುಂದೆ ಉಪಾಸನೆಗೆ ಅವರು ಸಿದ್ಧರಾಗಿ ಒಂದೇ ಒಂದು ಗುರಿ ಏನಪ್ಪ ಅಂದರೆ ನಾವು ಲಲಿತೆಯನ್ನು ಮುಟ್ಟಬೇಕು ಅನ್ನತಕ್ಕಂತಹ ಒಂದು ಗುರಿ ಇಟ್ಟು ಸಾಧನೆಯನ್ನು ಮಾಡಿ ಅವರಿಗೆ ಒಳ್ಳೆಯ ಮಾರ್ಗವನ್ನು ಕೊಡಲಿ ಅಂತ ಹೇಳಿ ಆ ಮಾತೆ ರಾಜರಾಜೇಶ್ವರಿಯನ್ನು ನಾನು ಬೇಡ್ಕೊಳ್ತೇನೆ.